press the bell icon on the YouTube app and never miss another update. Hi, hello my dear students. Yes, in the previous session we discussed about water pollution, means jala malinad ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. Yes, the water is getting what? Pollute. Why? Because many impurities means some are soluble impurities, some are insoluble impurities. Soluble impurities like germs. See, these germs we cannot see with our naked eyes. See, disease causing germs and some types of salts and some chemicals or insecticides and pesticides are contaminate the water, and also some insoluble impurities like plants waste and animals waste and the sand particles, these also makes our water contaminate, means it makes our water pollute. See, these are all pollutants makes our water pollutes. We call it as a water pollution. If this water, polluted water is unfit for a drinking or other activities, see, we call it as a water pollution. And also in the last class we discussed about, see, two children are play in the drainage water. See, this drainage water is also very polluted water. Why? Because see, that is a dirty water and also it's contaminated with many germs also, isn't it? Yes, see that grand method. See, one the ajji ಏನು ಹೇಳ್ತಾಳೆ, children don't play with the drain water. See, children asking why we not play with the drainage water. So ಮಕ್ಕಳು ಕೇಳ್ತಾರೆ ಯಾಕೆ ಆಟ ಆಡಬಾರ್ದು, because the drainage water is contaminated with some dirts and also it's contaminated with some disease causing germs. See that Ramesh is infected with the cholera. So cholera andre ಏನು ಗೊತ್ತಾ, cholera is one of the deadliest disease. So cholera ಅನ್ನೋದು ಒಂದು deadliest disease. Shall we know about the cholera? So cholera ಅಂದ್ರೆ ಏನು ಅಂತ ನೋಡೋಣ ಹಾಗಾದ್ರೆ. ನಾವು ಕನ್ನಡದಲ್ಲೂ cholera ಅಂತ ಹೇಳಿ ಕರಿತೀವಿ. See, how could Ramesh be infected with the cholera? Think and write. So ಹಾಗಾದರೆ ರಮೇಶನ್ಗೆ cholera disease ಅನ್ನೋದು ಹೇಗೆ ಬಂತು? Normally this cholera disease is spread through ವಾಟರ್. ಈ ಕಾಲರಾ ಅನ್ನೋ ಡಿಸೀಸು ವಾಟರಿಂದ ಹರಡುತ್ತೆ. ಹಾಗೆ ಕಾಲರಾ ಅನ್ನೋ ಒಂದು ಡಿಸೀಸು ವೈಬ್ರಿ ಕಾಲರಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಸಿ, ದಿಸ್ ಕಾಲರಾ ಈಸ್ ಅಫೆಕ್ಟೆಡ್ ಬೈ ದ ಒನ್ ಆಫ್ ದ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ವೈಬ್ರಿ ಕಾಲರೆ. See, this bacteria, so ವಾಟರಲ್ಲಿರುವಂತಹ ಬ್ಯಾಕ್ಟೀರಿಯಾ ಯಾವುದು? ವೈಬ್ರಿ ಕಾಲರೆ ಅನ್ನೋ ಬ್ಯಾಕ್ಟೀರಿಯಾ ಕಾಲರಾ ಅನ್ನೋ ಡಿಸೀಸಸ್ನ ಕಾಸ್ ಮಾಡುತ್ತೆ. ಸೊ ಆ ನೀರನ್ನು ಆರೋಗ್ಯವಂತ ಮನುಷ್ಯ ಏನಾದರೂ ಕುಡಿದ್ರೆ ಏನಾಗುತ್ತೆ? ಅವನಿಗೂ ಸಹಿತ ಕಾಲರಾ ಬರುತ್ತೆ. ಸೊ ಕಾಲರಾ ಬಂದಾಗ ಏನಾಗುತ್ತೆ ಕಾಮನ್ ಆಗಿ? ಸಿ, ಇಫ್ ದ ಕಾಲರಾ ಈಸ್ ಇನ್ಫೆಕ್ಟೆಡ್, ಸಿ, ಇಫ್ ಯು ಆರ್ ಗೋಯಿಂಗ್ ಟು ಸಫರ್ ಫ್ರಮ್ ಕಾಲರಾ, ಸಿ, ಮೇನ್ಲಿ ಸಿ ಅವರ್ ಮೌತ್ ಇಸ್ ಸ್ಟಾರ್ಟೆಡ್ ಟು ಡ್ರೈನ್. ಸೊ ನಮ್ಮ ಬಾಯಿ ಒಣಗುತ್ತೆ, ಹಾಗೆ ಡಿಸೆಂಟ್ರಿ ಆಗುತ್ತೆ, ಹಾಗೆ ವಾಮಿಟಿಂಗ್ ಆಗುತ್ತೆ. ದೇರ್ ಆರ್ ಮೆನಿ ಸಿಂಪ್ಟಮ್ಸ್ ಆಫ್ ದಿಸ್ ಕಾಲರಾ. ಸಿಂಪ್ಟಮ್ಸ್ ಯಾವುದ್ಯಾವುದು? ವಾಮಿಟಿಂಗ್ ಅಂದರೆ ವಾಮಿಟ್ ಆಗೋದು, ಡಿಸೆಂಟ್ರಿ, ಲೂಸ್ ಮೋಷನ್ ಮೀನ್ಸ್, and then dryness, ಹಾಗೆ ಲೋ ಬಿ ಪಿ ಆಗುತ್ತೆ. ಲೋ ಬಿ ಪಿ ಆಗೋದು, ಸ್ಟ್ರೆಂತ್ಲೆಸ್, ಅಂದರೆ ಸುಸ್ತಾಗುವಂಥದ್ದು, ವೀಕ್, ಲಾಸಿಂಗ್ ವೆಯ್ಟ್ ಲಾಸ್ ಆಗುವಂಥದ್ದು. ಸಿ, ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಕಾಲರಾ ಡಿಸೀಸ್. ಸೊ ಇದೆಲ್ಲ ಏನು? ಕಾಲರಾ ಡಿಸೀಸ್ನ ಸಿಂಪ್ಟಮ್ಸ್. ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿಸ್ ಕಾಲರಾ? ಸಿ, ವಾಮಿಟ್ ಆಗೋದು, ಕಂಟಿನ್ಯೂಸ್ ಆಗಿ ವಾಮಿಟ್ ಆಗುವಂಥದ್ದು, ಲೂಸ್ ಮೋಷನ್ ಮೀನ್ಸ್ ಡಿಸೆಂಟ್ರಿ, ಆ್ಯಂಡ್ ಡ್ರೈನೆಸ್, ಬಾಯೆಲ್ಲ ಒಣಗೋದು, ಮೈಯೆಲ್ಲ ಒಣಗಿ ಡ್ರೈನೆಸ್ ಆಗುವಂಥದ್ದು. ಯಾಕಂದರೆ ಸೊ ಕಂಟಿನ್ಯೂಸ್ ವಾಮಿಟಿಂಗ್ ಆ್ಯಂಡ್ ಡಿಸೆಂಟ್ರಿ, ವಿ ಆರ್ ಗೋಯಿಂಗ್ ಟು ಲಾಸ್ ವಾಟರ್. ಸೊ ದಟ್ಸ್ ವೈ ದೇರ್ ಈಸ್ ಅ lot of dryness in mouth and in our other body parts. And low BP, see this cholera in the low BP ಆಗುತ್ತೆ, strengthless,
ವೀಕ್ನೆಸ್ ಆಗೋದು, ಕೆಲಸ ಮಾಡಲಿಕ್ಕೆ ಆಗದೆ ಇರೋವಂಥದ್ದು, ಲಾಸ್ ವೇಟ್. ಸೊ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅವರ ಎದೆ ಎಲುಬುಗಳು ರಿಬ್ ಕೇಜ್ ಅನ್ನೋದು ನಮಗೆ ಕಾಣಿಸೋ ಹಾಗಾಗತ್ತೆ. ಅಷ್ಟು ವೀಕ್ನೆಸ್ಸು ಕಾಲರಾದಿಂದ ಸಫರ್ ಪಡ್ತಾ ಇರೋ ಅಂದರೆ ಇನ್ಫೆಕ್ಟ್ ಆಗಿರುವಂತಹ ಪೀಪಲ್ಸ್ಗೆ ಈ ಎಲ್ಲ ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ. ಓಕೆನಾ? ಎಸ್. ಸಿ, ಆಸ್ಕ್ ಯುವರ್ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್ ಅಬೌಟ್ ಅದರ್ ಡಿಸೀಸಸ್ ವಿಚ್ ಆರ್ ಕಾಸ್ಡ್ ಬೈ ಪಲ್ಯೂಟೆಡ್ ವಾಟರ್ ಆ್ಯಂಡ್ ರೈಟ್ ಹಿಯರ್. ಸೊ ಕೇವಲ ಕಾಲರಾ ಅಷ್ಟೇ ನಮಗೆ ನೀರಿಂದ ಬರಲ್ಲ, ನೀರಿಂದ ಇನ್ನೊಂದಷ್ಟು ಡಿಸೀಸ್ಗಳು ಬರುತ್ತೆ. ಈ ಕಾಲರಾ ಅನ್ನೋದು ವೈಬ್ರಿ ಕಾಲರೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ನೀರಲ್ಲಿರೋದಕ್ಕೆ ನಾವು ಆ ನೀರನ್ನ ಕಂಟಾಮಿನೇಟೆಡ್ ವಾಟರ್ನ ಡ್ರಿಂಕ್ ಮಾಡಿದಾಗ ಏನಾಗುತ್ತೆ, ಯೂಸ್ ಮಾಡಿದಾಗ ನಮಗೆ ಕಾಲರಾ ಡಿಸೀಸಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಬರೀ ಕಾಲರಾ ಅಷ್ಟೇ ಅಲ್ಲ, ಬೇರೆ ಬೇರೆ ಡಿಸೀಸ್ಗಳು ಬರುತ್ತೆ ನಮಗೆ. ಸೊ ಯಾವ್ದು ಡಿಸೀಸಸ್ ಅಂತ ನೋಡೋಣವಾ? ಓಕೆ, ಎಸ್. ಸಿ, ಅದರ್ ಡಿಸೀಸಸ್ ಲೈಕ್ when we use contaminated means polluted water, see it causes many diseases like cholera, dysentery, diarrhea and hepatitis B, A and B, typhoid. See, many diseases are caused by the water and malaria also. ಮಲೇರಿಯಾ ಡಿಸೀಸು ಸಹಿತ ನಮಗೆ ವಾಟರಿಂದ ಬರುತ್ತೆ. ಸೊ ನಾವು ಮಲೇರಿಯಾ ಡಿಸೀಸು ಯಾವುದು ಮಸ್ಕಿಟೋ ಬೈಟಿಂದ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ದಿಸ್ ಮಸ್ಕಿಟೋ ಆರ್ ಬ್ರೀಡ್ಸ್ ಇನ್ ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ನಿಂತ ಗಲೀಜ್ ನೀರಲ್ಲಿ ಏನಾಗುತ್ತೆ, ಸೊಳ್ಳೆಗಳು ಮೊಟ್ಟೆಯನ್ನು ಇಟ್ಟು ಉತ್ಪತ್ತಿ ಮಾಡುತ್ತಲ್ಲ. ಸೊ ಅಂಥ ನೀರಲ್ಲಿ ಕಾಮನ್ ಆಗಿ ಪ್ರೋಟೋಜೋವಾ ಅನ್ನೋ ಮೈಕ್ರೋ ಆರ್ಗನಿಸಮ್ಸ್. ಸೊ ಪ್ರೋಟೋಜೋವಾ ಈಸ್ ಒನ್ ಆಫ್ ದ ಮೈಕ್ರೋ ಆರ್ಗನಿಸಮ್ಸ್ ದಟ್ ಒನ್ ಈಸ್ ಫೌಂಡ್ ಇನ್ ವಾಟರ್. ಸಿ, ದಿಸ್ ಪ್ರೋಟೋಜೋವಾ ಆರ್ ಕಾಸ್ ಮೆನಿ ಡಿಸೀಸಸ್ ಲೈಕ್ ಡಿಸೆಂಟ್ರಿ ಆ್ಯಂಡ್ ಆಲ್ಸೋ ಮಲೇರಿಯಾ. ಸೊ ಮಲೇರಿಯಾ ಹಾಗೆ ಡಿಸೆಂಟ್ರಿ ಅನ್ನೋ ಕೆಲವಾರು ರೋಗಗಳನ್ನು ಈ ಪ್ರೋಟೋಜೋವಾ ಅನ್ನೋ ಒಂದು ಮೈಕ್ರೋ ಆರ್ಗನಿಸಮ್ಸು ಏನು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಅಂಥ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಬೆಳೆಯುವಂತಹ ಮಸ್ಕಿಟೋಸ್ಗಳು, ಮಸ್ಕಿಟೋ ಅಂದರೆ ಸೊಳ್ಳೆ. ಸೊ ಈ ಮಸ್ಕಿಟೋ ಆ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಬೆಳೀತದಲ್ಲ, ಆ ಮಸ್ಕಿಟೋದಲ್ಲಿ ಏನಿರುತ್ತೆ, ಪ್ರೋಟೋಜೋವಾ ಅನ್ನೋ ಮೈಕ್ರೋ ಆರ್ಗನಿಸಮ್ ಇರುತ್ತೆ. ವೆನ್ ದಟ್ ಮಸ್ಕಿಟೋ ಆರ್ ಬೈಟ್ಸ್ ಟು ಅಸ್, ಯಾವಾಗ ಆ ಸೊಳ್ಳೆ ನಮ್ಮನ್ನೇ ಕಚ್ಚೋದಾಗಲಿ ಅಥವಾ ನಮ್ಮ ಸುತ್ತಮುತ್ತ ಇಲ್ಲಿರುವಂಥ ಪೀಪಲ್ಸ್ನ ಕಚ್ಚಿದ್ರೆ ಏನಾಗುತ್ತೆ, ದೇ ಆರ್ ಸಫರಿಂಗ್ ಫ್ರಮ್ ವಾಟ್, ಮಲೇರಿಯಾ ಡಿಸೀಸ್ ಆ್ಯಂಡ್ ಆಲ್ಸೋ ಇಟ್ ಕೋಸ್ ಡಿಸೆಂಟ್ರಿ ಆಲ್ಸೋ. ಡಿಸೆಂಟ್ರಿನೂ ಸಹಿತ ಕೋಸ್ ಮಾಡುತ್ತೆ. ಯಾವುದು, ಪ್ರೋಟೋಜೋವಾ ಅನ್ನೋ ಒಂದು ಮೈಕ್ರೋ ಆರ್ಗಾನಿಸಮ್. ಪ್ರೋಟೋಜೋವಾ ಈಸ್ ಆಲ್ವೇಸ್ ಫೌಂಡ್ ಇನ್ ವಾಟರ್. ಸಿ, ಇಟ್ ಕೋಸ್ ವಾಟ್, dysentery and also malaria. See, dysentery and malaria is also one of the deadly disease. Okay, see, this polluted water is cause many diseases. ಸೊ ಪಲ್ಯೂಟ್ ಆಗಿರುವಂತಹ ವಾಟರು ಹಲವಾರು ಡಿಸೀಸ್ಗಳನ್ನು ಕಾಸ್ ಮಾಡುತ್ತೆ. ಈ ಡಿಸೀಸಸ್ ಏನು ಮಾಡುತ್ತೆ, ನಮ್ಮನ್ನು ಸ್ಟ್ರೆಂತ್ಲೆಸ್ ಮಾಡುತ್ತೆ, ನಮ್ಮನ್ನು ಇನ್ಯಾಕ್ಟಿವ್ ಮಾಡುತ್ತೆ. ಹಾಗಾಗಿ ನಾವು ಕಂಟಾಮಿನೇಟೆಡ್ ಆಗಿರುವಂತಹ ವಾಟರ್ನ ಕುಡಿಯೋದಾಗಲಿ, ಅದರಲ್ಲಿ ಬೇರೆ ಆ್ಯಕ್ಟಿವಿಟೀಸ್ನ ಮಾಡೋದಾಗಲಿ ಅಥವಾ ಯೂಸ್ ಮಾಡೋದಾಗಲಿ ಸ್ಟಾಪ್ ಮಾಡಬೇಕು. ಓಕೆನಾ? ಎಸ್. ಸೊ ಇದೇ ಕಾಲರ ಏನಾದರೂ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ, ಸೊ 14ರಿಂದ 15 ದಿನ ತನಕನೂ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡದೇ ಇದ್ದಾಗ ಏನಾಗುತ್ತೆ, ಯು ಮೇ ಗೆಟ್ ಡೆತ್. ಸೊ ಆ ಪರ್ಸನ್ ಏನಾಗ್ತಾನೆ, ಸತ್ತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಫುಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ಏನು ನೋಡೋಣವಾ? ಎಸ್. ಸಿ, visit the primary health center of your locality, discuss the doctor and get more information about the diseases spread by water. ಸೊ ಈ ವಾಟರಿಂದ ಹಲವಾರು ಡಿಸೀಸಸ್ಗಳು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದ್ರ ಬಗ್ಗೆ ನಿಮ್ಮ ನಿಯರೆಸ್ಟ್ ಇರುವಂತಹ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳಿ. ಓಕೆನಾ? ಎಸ್, ನೋ ದಿಸ್ disease like cholera and spread through water. Disease like a cholera or spread through water. If not treated properly in time, it can lead to death. In the case of vomiting and diarrhea, the body loses the water content and the patient becomes tired.
This is called dehydration. Yes, what is mean by dehydration? So dehydration ಅಂದರೆ ಏನು ನೋಡೋಣವಾ? See, dehydration means losing of water. ಸೊ ನಮ್ಮ ಬಾಡಿನಲ್ಲಿ ಏನಿಲ್ಲ ಅಂದರೂ 65ರಿಂದ 65 to 70% ವಾಟರ್ ಇರಬೇಕು. ಸೊ ಇಫ್ ಇಟ್ ಈಸ್ ಅ lot of water, it cause many diseases and we are going to strengthless. ಸೊ ನಮ್ಮ ಬಾಡಿನಲ್ಲಿ 65ರಿಂದ 70% ಆಫ್ ವಾಟರೇ ಇರಬೇಕು. ಯಾಕೆ ಗೊತ್ತಾ? ಸೊ ಅಕಸ್ಮಾತ್ ನೀರಿನ ಪ್ರಮಾಣ ನಮ್ಮ ದೇಹದಲ್ಲಿ ಕಮ್ಮಿ ಆಯಿತು ಅಂದರೆ ಬಾಯಿ ಒಣಗುತ್ತೆ, ಹಾಗೆ ನಮ್ಮ ಬಾಡಿ ಪಂಪ್ ಆಗಬೇಕು ಅಂದರೆ ಬ್ಲಡ್ ಬೇಕಲ್ವಾ? ಸೊ ಆ ಬ್ಲಡ್ ಪಂಪ್ ಆಗೋದಕ್ಕೆ ಆಗದೆ ಏನಾಗುತ್ತೆ? ಡ್ರೈನೆಸ್ ಆಗುತ್ತೆ, ನಮ್ಮ ಲಂಗ್ಸ್ ಡ್ರೈ ಆಗುತ್ತೆ. ಸೊ ಮೇನ್ಲಿ ನಮ್ಮ ಬ್ರೈನ್ ಏನಾಗುತ್ತೆ? ವಾಟರ್ ಅನ್ನೋದು, ಫ್ಲೂಯಿಡ್ ಅನ್ನೋದು ಇಲ್ಲದೆ ಏನಾಗುತ್ತೆ? ಶ್ರಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ ನಮ್ಮ ಬ್ರೈನ್ ಏನು ಮಾಡುತ್ತೆ? ನಮ್ಮ ಬಾಡಿನಲ್ಲಿ ಎಲ್ಲ ವರ್ಕ್ ಮಾಡೋದಕ್ಕೆ ಇನ್ಸಿಸ್ಟ್ ಮಾಡೋದು. ಇಟ್ಸ್ ಎ ಕಂಟ್ರೋಲ್ಸ್ ಆಲ್ ಓವರ್ ದ ಬಾಡಿ. ಸೊ ಅಲ್ಲಿ ಬ್ರೈನೇ ಶ್ರಿಂಕ್ ಆಗಿಬಿಟ್ಟು ವರ್ಕ್ಲೆಸ್, ಸ್ಟ್ರೆಸ್ ಆಗಿಬಿಟ್ಟು ಅದೇನಾದರೂ ಸ್ಟಾಪ್ ಮಾಡ್ತು ಅಂದರೆ ವರ್ಕು, ನಮ್ಮ ಬಾಡಿನಲ್ಲಿ ಯಾವುದೇ ವರ್ಕು ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಆ ಟೈಮಲ್ಲಿ ಮನುಷ್ಯ ಸತ್ತು ಹೋಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಗೊತ್ತಿದೆ ವಾಟರ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ವಿತೌಟ್ ವಾಟರ್ ವಿ ಕ್ಯಾನ್ ನಾಟ್ ಸರ್ವೈವ್ ಅವರ್ ಲೈಫ್. ಹಬ್ಬ ಅಂದರೆ 1 hour ನೀರು ಕುಡಿದೇ ಇರ್ಬೋದು, ಹಾಫ್ ಡೇ, 1 day ನೀರು ಕುಡಿದೇ ಇರ್ಬೋದು, ಆದರೆ ನೆಕ್ಸ್ಟ್ ಡೇ ನಮಗೆ ಬೇಕೇ ಬೇಕು. ನೀರು ಕುಡಿಲಿಲ್ಲ ಅಂದರೆ ಬಾಯಿ ಒಣಗೋದು, ಹಾಗೆ ನಮ್ಮ ಕಣ್ಣುಗಳಲ್ಲೂ ಯಾವಾಗಲೂ ನೀರಿನಿಂದನೇ ತುಂಬಿರಬೇಕು, ಡ್ರೈ ಹೋಗಬಾರ್ದು. ಕಣ್ಣಾಗಲಿ, ಬಾಯಿ ಆಗಲಿ, ನಮ್ಮ ನೋಸ್ ಆಗಲಿ, ನಮ್ಮ ಹೋಲ್ ಬಾಡಿ ಒಳಗಡೆ ಯಾವಾಗಲೂ ಏನಾಗಿರಬೇಕು? ಮ್ಯೂಕಸ್ ಅಂದರೆ ನೀರಿನಿಂದ ತುಂಬಿರಬೇಕು. ಅಲ್ಲೇನಾದ್ರು ಡ್ರೈನೆಸ್ ಆಯಿತು ಅಂದರೆ ಅಲ್ಲಿ ವರ್ಕ್ ಆಗೋದಿಲ್ಲ. ಸೊ ಇನ್ಯಾಕ್ಟಿವ್ ಆಗುತ್ತೆ, ಆರ್ಗನ್ಸ್ಗಳು ವರ್ಕ್ ಮಾಡದೆ. ಇನ್ಯಾಕ್ಟಿವ್ ಆರ್ಗನ್ಸ್ ಆಯಿತು ಅಂದರೆ ಆಟೋಮೆಟಿಕ್ಲಿ ದಟ್ ಪರ್ಸನ್ ಈಸ್ ನಾಟ್ ಡೂಯಿಂಗ್ ಎನಿ ವರ್ಕ್. ಸೊ ಅಲ್ಲೇನು ವರ್ಕ್ ಆಗಲಿಲ್ಲ ಅಂದರೆ ಸೊ ಬರ್ತಾ ಬರ್ತಾ ಬ್ರೈನು ಶ್ರಿಂಕ್ ಆಗುತ್ತೆ. ಬ್ರೈನ್ ಶ್ರಿಂಕ್ ಆಯಿತು ಅಂದರೆ ಮುಗೀತು, ಇನ್ನೇನು ವರ್ಕ್ ಆಗೋದಿಲ್ಲ. ಆ ಮನುಷ್ಯ ಬರ್ತಾ ನೆಲ ಹಿಡಿದು ಸತ್ತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಲ್ ದ ಹ್ಯೂಮನ್ ಬೀಯಿಂಗ್ಸ್, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್ ಆಲ್ಸೋ ನೀಡ್ ವಾಟರ್ ಟು ಪ್ರಿಪೇರ್ ದ ಫುಡ್ ಆ್ಯಂಡ್ ಅನಿಮಲ್ಸ್ ಆಲ್ಸೋ ನೀಡ್ ವಾಟರ್. ಸೊ ನೀರು ಕುಡಿದೆ ಅನಿಮಲ್ಸಿಗೂ ಇರೋದಕ್ಕಾಗಲ್ಲ, ನಮಗೂ ಇರೋದಕ್ಕಾಗಲ್ಲ. ಸೊ ಈ ಪ್ರಮಾಣದ ನೀರಲ್ಲಿ ಏನಾದರೂ ಕಮ್ಮಿ ಆಗ್ತಾ ಹೋಯಿತು ಅಂದರೆ ನಮ್ಮ ಬಾಡಿನಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಸೊ ದ ಲಾಸ್ ಆಫ್ ವಾಟರ್ ಇಟ್ ಕಾಸ್ ವಾಟ್? ಮೇನ್ಲಿ ಡಿಹೈಡ್ರೇಷನ್. ಓಕೆ, ಎಸ್. ಹಾಗಾದರೆ ಡಿಹೈಡ್ರೇಷನ್ನ ನಾವು ಹೇಗೆ ಅವಾಯ್ಡ್ ಮಾಡೋದು? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಕಾಲರಾ ಸಿಂಪ್ಟಮ್ಸಲ್ಲಿ ಮೇಯ್ನಾಗಿ ಬರುವಂಥದ್ದು ವಾಮಿಟಿಂಗ್ ಆ್ಯಂಡ್ ಡಯೇರಿಯಾ. ಸೊ ವಾಮಿಟ್ ಆಯಿತು, ಡಯೇರಿಯಾ ಆಯಿತು ಅಂದರೆ ಕಾಮನ್ ಆಗಿ ನಮ್ಮ ಬಾಡಿನಲ್ಲಿರೋ ವಾಟರ್ ಎಕ್ಸಸ್ ಆಗಿ ಹೊರಗಡೆ ಹೋಗುತ್ತೆ. ವಾಮಿಟ್ ಮಾಡಿದಾಗೂ ವಾಟರ್ ಹೋಗುತ್ತೆ, ಡಿಸೆಂಟ್ರಿ ಆದಾಗೂ, ಲೂಸ್ ಮೋಷನ್ ಆದಾಗೂ ವಾಟರ್ ಹೋಗುತ್ತೆ. ಅಲ್ಲಿ ಮೇಯ್ನಾಗಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆಯಿತು ಅಂದರೆ ಮನುಷ್ಯ ನಿಶಕ್ತಿ ಆಗ್ತಾನೆ ಅಲ್ವಾ? ಸೊ ಹಾಗಾಗಿ ಅಂಥ ಟೈಮಲ್ಲಿ ಹೇಗೆ ನಾವು ಆ ಡಿಹೈಡ್ರೇಷನ್ನ ಅವಾಯ್ಡ್ ಮಾಡೋದು? ಹೌ ಕ್ಯಾನ್ ವಿ ಅವಾಯ್ಡ್ ಡಿಹೈಡ್ರೇಷನ್? ಸೊ ಡಿಹೈಡ್ರೇಷನ್ನ ಹೇಗೆ ಅವಾಯ್ಡ್ ಮಾಡೋದು? ಎಸ್, ವಿ ಕ್ಯಾನ್ ಈಸಿಲಿ ಅವಾಯ್ಡ್ ದ ಡಿಹೈಡ್ರೇಷನ್ ಥ್ರೂ ರೀಹೈಡ್ರೇಷನ್. ಸೊ ಡಿಹೈಡ್ರೇಷನ್ ನಾವು ರೀಹೈಡ್ರೇಷನಿಂದ ಏನು ಮಾಡ್ಬೋದು? ವಾಸಿ ಮಾಡ್ಬೋದು. ಹಾಗಾದರೆ ರೀಹೈಡ್ರೇಟ್ ಮಾಡೋದು ಹೇಗೆ? ವಿ ಹ್ಯಾವ್ ಟು ರೀಹೈಡ್ರೇಟ್ ದ people so that infected patient through rehydrate through the ORS. ಸೊ ಅವ್ರಿಗೆ ORS ಕೊಡೋದ್ರಿಂದ ಏನು ಮಾಡ್ಬೋದು? ನಾವು ರೀಹೈಡ್ರೇಟ್ ಮಾಡ್ಬೋದು. ORS ಅಂದರೆ ಏನು ಕೇಳಿದ್ದೀರಾ? ಈ ORS ಪದನ? ಸೊ ಯಾವಾಗ ನಿಮಗೆ ವಾಮಿಟ್ ಮತ್ತು ಡಯೇರಿಯಾ ಆಗುತ್ತೆ, ಡಿಸೆಂಟ್ರಿ ಆಗುತ್ತೆ, ಆ ಟೈಮಲ್ಲಿ ORS ಕೊಡ್ತಾರೆ. ಸೊ ORSನ ಹೇಗೆ ಕೊಡ್ತಾರೆ? ನಾರ್ಮಲಾಗಿ ಈ ORS ಅಂದರೆ ಓರಲ್ ರೀಹೈಡ್ರೇಷನ್ ಅಂತ ಹೇಳಿ ಕರಿತೀವಿ. ಸೊ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್. ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ನಾವು ORS ಅಂತ ಹೇಳಿ ಕರಿತೀವಿ.
ಈ ORS ಇರೋದು ಒಂದು ಪ್ಯಾಕೆಟ್. ಸೊ ಪ್ಯಾಕೆಟ್ಗಳು ನಾರ್ಮಲ್ಲಾಗಿ ಹಾಸ್ಪಿಟ್ಲ್ಗಳಲ್ಲಿ, ಡಾಕ್ಟ್ರುಗಳ ಹತ್ರ, ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಈ ORS ಅನ್ನೋದನ್ನು ನಾವೇನು ಮಾಡ್ತೀವಿ ಅಂದರೆ ನೀರಿನಲ್ಲಿ, ಅದರಲ್ಲೂ ಎಂಥ ನೀರಲ್ಲಿ ಕುಡಿಬೇಕು ಅಂದರೆ ಕಾಯಿಸಿ ಆರಿಸಿದಂತಹ ನೀರು, ಬಾಯ್ಲ್ಡ್ ವಾಟರ್. ಸೊ ಕಾಯಿಸಿ ಆರಿಸಿದ ನೀರು ಅಂದರೆ ಸುಮ್ಮನೆ ಬಿಸಿ ಮಾಡೋದಲ್ಲ ನೀರನ್ನು. ಈ ಕಾಲರಾ ಪೇಷಂಟ್ ಆಗಲಿ ಅಥವಾ ನಾವು ಯಾವುದಾದ್ರೂ ಡಿಸೀಸಸ್ಸಿಂದ, ಜ್ವರ, ಕೆಮ್ಮು, ಯಾವುದೇ ಡಿಸೀಸಸ್ಸಿಂದ ನಾವು ಸಫರ್ ಪಡ್ತಾಯಿದ್ರೆ ಅಂಥವರಿಗೆ ನಾವು ನಾರ್ಮಲ್ಲಾಗಿ ಬಾಯ್ಲ್ಡ್ ವಾಟರ್ ಕೊಡ್ತೀವಿ. ಸೊ ಬಾಯ್ಲ್ಡ್ ವಾಟರ್ ಅಂದರೆ ಚೆನ್ನಾಗಿ ಕುದಿಸೋದು ಅಂದರೆ ಕುತ್ತ 10 ನಿಮಿಷ ನಾವು ಕಂಟಿನ್ಯೂಸ್ ಆಗಿ ನೀರನ್ನ ಕುದಿಸಿದಾಗ ಏನಾಗುತ್ತೆ, ಬಾಯ್ಲ್ ಮಾಡೋದ್ರಿಂದ ಅದರೊಳಗಿರುವಂತಹ ಜರ್ಮ್ಸ್ ಎಲ್ಲ ಕಿಲ್ ಆಗುತ್ತೆ. ಮೀನ್ಸ್ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ಆರ್ ಕಿಲ್ಡ್ ಬೈ ದ ಬಾಯ್ಲ್ಡ್ ವಾಟರ್. ಸೊ ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ, ಆ ಹೀಟಿಗೆ ಡಿಸೀಸ್ ಕಾಸ್ ಮಾಡುವಂತಹ ಜರ್ಮ್ಸ್ ಎಲ್ಲ ಸತ್ತು ಹೋದಾಗ ಆಮೇಲೆ ಕಾಯಿಸಿ ಆರಿಸಿದಂತಹ ನೀರನ್ನು ನಾವು ಆರಿಸಿದಂಥ ನೀರಲ್ಲಿ ORSನ ಹಾಕ್ಕೊಂಡು ಕುಡಿಬೇಕು. ಅಕಸ್ಮಾತ್ ನಮಗೆ ಅಲ್ಲಿ ORS ಸಿಗಲಿಲ್ಲ ಅಂದರೆ ಏನು ಮಾಡೋದು? If you not get ORS packet, we can use salt, sugar and lemon juice also. ಲೆಮನ್ ಜ್ಯೂಸನ್ನು ಸಹಿತ ನಾವು ಆ್ಯಡ್ ಮಾಡಿಬಿಟ್ಟು ಆ ವಾಟರಲ್ಲಿ ಕುಡಿಯೋದ್ರಿಂದ ನಮಗೆ ರೀಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಟ್ ಆಗಿರುವಂತಹ ಪರ್ಸನ್ನಿಗೆ ಅಥವಾ ಪೇಷಂಟಿಗೆ ನಾವು ರೀಹೈಡ್ರೇಟ್ ಮಾಡೋ ಇಸ್ ದ ವೆರಿ ಇಂಪಾರ್ಟೆಂಟ್. ಸೊ ರೀಹೈಡ್ರೇಷನ್ ಮೀನ್ಸ್ ಸೊ ಅವರಿಗೆ ಬಾಡಿಯಲ್ಲಿ ಲಾಸ್ ಆಗಿರೋಂಥ ವಾಟರ್ನ ವಾಪಸ್ ರೀಫಿಲ್ ಮಾಡೋದನ್ನು ನಾವು ರೀಹೈಡ್ರೇಷನ್ ಅಂತ ಹೇಳಿ ಕರಿತೀವಿ. ಸೊ ಹೇಗೆ ರೀಹೈಡ್ರೇಷನ್ ಮಾಡ್ಬೋದು? ಥ್ರೂ ದ ಗಿವಿಂಗ್ ORS. ORS ಮೀನ್ಸ್ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್. ಸೊ ಅಕಸ್ಮಾತ್ ನಮಗೆ ORS ಪ್ಯಾಕೆಟ್ ಸಿಗಲಿಲ್ಲ ಅಂದ್ಕೊಳ್ಳಿ. ಸೊ ಹೇಗೆ ನಾವು ಆ ಪೇಷಂಟ್ನ ಟ್ರೀಟ್ ಮಾಡಬೇಕು? ಸೊ ಆ್ಯಡಿಂಗ್ ಸಾಲ್ಟ್, ಶುಗರ್, ಲೆಮನ್ ಜ್ಯೂಸ್ ಟು ದ ಬಾಯ್ಲ್ಡ್ ವಾಟರ್. ಬಾಯ್ಲ್ಡ್ ವಾಟರ್ ಅಂದರೆ ಸುಮ್ಮನೆ ಕುದಿಸೋದಲ್ಲ, 10 ನಿಮಿಷ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಕುದಿಸಿದ್ರೆ ಏನಾಗುತ್ತೆ, ಆ ವಾಟರಲ್ಲಿರುವಂತಹ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಆಗಲಿ, ಜರ್ಮ್ಸ್ ಆಗಲಿ ಏನಾಗುತ್ತೆ, ಸತ್ತು ಹೋಗುತ್ತೆ. ಅಂತಹ ಕಾಯಿಸಿ ಆರಿಸಿದಂತಹ ನೀರಿನಲ್ಲಿ ಏನು ಮಾಡಬೇಕು, ಈ ಶುಗರ್, ಸಾಲ್ಟ್, ಲೆಮನ್ ಜ್ಯೂಸನ್ನ ಹಾಕಿ ಕುಡಿಸೋದ್ರಿಂದ ರೀಹೈಡ್ರೇಟ್ ಆಗುತ್ತೆ ಬಾಡಿಗೆ. ಓಕೆನಾ? ಎಸ್. ಸೊ ಅಷ್ಟೇ ಅಲ್ಲ, ಸೊ ಕಾಲರಾ ಡಿಸೀಸ್ ಆಗಲಿ ಬೇರೆ ಯಾವುದೇ ಡಿಸೀಸಸ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಸೊ ಯು ಶುಡ್ ಡ್ರಿಂಕ್ ಕ್ಲೀನ್ ವಾಟರ್. ಬರೀ ಕಾಲರಾಸ್ ಅಲ್ಲ, ಬೇರೆ ಯಾವುದೇ ಡಿಸೀಸ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೂ ನಾವೇನು ಮಾಡಬೇಕು, ಕಾಯಿಸಿ ಆರಿಸಿದಂತಹ ನೀರು ಕುಡಿಬೇಕು. ಹಾಗೆ ನಮ್ಮ ಸರೌಂಡಿಂಗ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ನಾನು ಆವಾಗಲೇ ಹೇಳಿದೆ, ಮಲೇರಿಯಾ ಡಿಸೀಸ್ ಆರ್ ಕಾಸ್ಡ್ ಬೈ ದ ಮಸ್ಕಿಟೋ ಅಂತ ಹೇಳಿ. ಸೊ ಆ ಮಸ್ಕಿಟೋ ಎಲ್ಲಿ ಬೆಳೆಯುತ್ತೆ? ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ನಿಂತ ನೀರಲ್ಲಿ, ಅಲ್ಲಲ್ಲಿ ಕೊಚ್ಚೆಗಳಾಗಲಿ ಅಥವಾ ಬೇರೆ ಬೇರೆ ಟೈಯರು, ಕಪ್ಪಿ ಚಿಪ್ಪುಗಳಲ್ಲಿ ಏನಾಗುತ್ತೆ, ನಿಂತ್ಕೊಳುತ್ತೆ ನೀರು. ಆ ನೀರಲ್ಲಿ ನಾರ್ಮಲಾಗಿ ಮಸ್ಕಿಟೋಸ್ ಏನು ಮಾಡುತ್ತೆ, ಬ್ರೀಡಿಂಗ್ ಮಾಡುತ್ತೆ. ಮೀನ್ಸ್ ಮೊಟ್ಟೆಗಳನ್ನು ಇಟ್ಟು ಬ್ರೀಡಿಂಗ್ ಮಾಡಿ ಆ ನೀರಲ್ಲಿರುವಂತಹ ಪ್ರೋಟೋಸೋವನ್ನು ಏನು ಮಾಡುತ್ತೆ, ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡುತ್ತೆ ಬೈಟಿಂಗಿಂದ. ಸೊ ಆಗ ನಾರ್ಮಲ್ಲಾಗಿ ನಮಗೆ ಮಲೇರಿಯಾ, ಡಿಸೆಂಟ್ರಿ ಅನ್ನೋ ಡಿಸೀಸ್ಗಳು ಕಾಸ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಹೌ ಕ್ಯಾನ್ ವಿ ಅವಾಯ್ಡ್ ದೀಸ್ ಆಲ್ ಡಿಸೀಸಸ್? ಯು ಶುಡ್ ಡ್ರಿಂಕ್ ಕ್ಲೀನ್ ಬಾಯ್ಲ್ಡ್ ವಾಟರ್ ಆ್ಯಂಡ್ ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್. ಸೊ ನಮ್ಮ ಸರೌಂಡಿಂಗ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಓಕೆನಾ? ಎಸ್, ರೈಟ್. ನೆಕ್ಸ್ಟ್, ನೋ ದ ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ ORS ಆ್ಯಂಡ್ ಮೇಕ್ ಎ ಲಿಸ್ಟ್ ಆಫ್ ದೆಮ್. ಸೊ ORS ಡ್ರಿಂಕಿಂಗ್, ಸೊ ORS ಪೌಡ್ರನ್ನ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಏನೇನೋ ಲಾಭ ಇದೆ. ವಾಟ್ ಆರ್ ದ ಬೆನಿಫಿಟ್ಸ್ ಡ್ರಿಂಕಿಂಗ್ ORS ಸೊಲ್ಯೂಷನ್? ಸಿ, ಇಟ್ಸ್ ಗಿವ್ ಸ್ಟ್ರೆಂತ್. ಸೊ ORS ಕುಡಿಯೋದ್ರಿಂದ ನಮಗೆ ಸ್ಟ್ರೆಂತ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಅವಾಯ್ಡ್ ಡಿಹೈಡ್ರೇಷನ್, ಮೀನ್ಸ್ ರೀಹೈಡ್ರೇಟ್ ಮಾಡುತ್ತೆ ನಮ್ಮ ಬಾಡಿನ. ORS ಸೊಲ್ಯೂಷನ್ನ ಕುಡಿಯೋದ್ರಿಂದ ಇಟ್ಸ್ ರೀಹೈಡ್ರೇಟ್ ದ body. Okay, next, with the help of doctors, elders or teachers, learn how to prepare ORS using salt, sugar and lemon juice. Learn how to use ORS. ಹಾಗಾದರೆ ORSನ ಹೇಗೆ ಮಾಡೋದು ಅಂತ ಹೇಳಿ ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಕಾಯಿಸಿ ಆರಿಸಿದಂಥ ನೀರಲ್ಲಿ ನಾವು ಸಾಲ್ಟ್, ಶುಗರ್, ಲೆಮನ್ ಜ್ಯೂಸನ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ORS ಸಹಿತ ಪ್ರಿಪೇರ್ ಮಾಡ್ಬೋದು. ಓಕೆನಾ? ಲರ್ನ್ ಫ್ರಮ್ ಎಲ್ಡರ್ಸ್ ಹೌ ಟು ಪ್ಯೂರಿಫೈ ದ ಪೊಲ್ಯೂಟೆಡ್ ವಾಟರ್ ಆ್ಯಂಡ್ ರೈಟ್ ಹಿಯರ್. ಸೊ ನಿಮ್ಮ ಮನೆಯಲ್ಲಿ ದೊಡ್ಡವರ ಸಹಾಯದಿಂದ ಪಲ್ಯೂಟ್ ಆಗಿರೋಂತಹ ವಾಟರ್ನ ಪ್ಯೂರ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ವಿ ಕ್ಯಾನ್
pure the water by the following methods, that it is sedimentation and decantation. And decantation. And second method, that it is filtration. And third method is a boiling. And next method is a chlorination. Through this method, we can purify the water. So what is sedimentation and decantation? Sedimentation and decantation means, see, we just allow the water in the container. So ಏನಿಲ್ಲ, ಒಂದು ಬೀಕರಲ್ಲಿ ನಾವು ನೀರು ಹಾಕಿಡ್ತೀವಿ. ಸೊ ನೀರು ಹಾಕಿಟ್ಟಾಗ ಏನಾಗುತ್ತೆ, ಕಾಮನ್ ಆಗಿ ಕೆಲವು ಪರ್ಟಿಕಲ್ಸ್ ಲೈಕ್ ಅ ಸ್ಯಾಂಡ್, ದೀಸ್ ಆರ್ ಆಲ್ ಸೆಟಲ್ ಬಾಟಮ್ ಆಫ್ ದ ಕಂಟೈನರ್. ಸಿ ನೋಡಿದಿರಲ್ವ, ಈ ಕೊಡದಲ್ಲಿ ಅಮ್ಮ ನೀರು ತುಂಬಿಟ್ರೆ ಒಂದು ದಿನ ಆದಮೇಲೆ ಕೆಳಗಡೆಗೆ ಸ್ವಲ್ಪ ಗಲೀಜ್ ನೆತ್ಕೊಳುತ್ತೆ. ಸೊ ವಿ ಕಾಲ್ ಇಟ್ ಈಸ್ ಅ ಸೆಡಿಮೆಂಟೇಷನ್. ಏನು ಮಾಡೋದು, ಒಂದು ಪಾತ್ರೆಯಲ್ಲಿ ನೀರನ್ನು ಹಾಗೆ ಡಿಸ್ಟರ್ಬ್ ಮಾಡದೆ ಹಾಗೆ ಇಟ್ಟರೆ ಏನಾಗುತ್ತೆ, ಸೆಡಿಮೆಂಟೇಷನ್ ಆಗುತ್ತೆ. ಸೆಡಿಮೆಂಟೇಷನ್ ಅಂದರೆ ಒಂದು ಕೆಲವಷ್ಟು ಒಜ್ಜಿರೋಂಥ ಪದಾರ್ಥಗಳೇನಾಗುತ್ತೆ, ಕೆಳಗಡೆಗೆ ತಳದಲ್ಲಿ ನಿಂತ್ಕೊಳುತ್ತೆ. ಆ ನಿಂತ ಮೇಲೆ ಏನಾಗುತ್ತೆ, ಪ್ಯೂರ್ ವಾಟರ್, ಇಲ್ಲಿರೋಂತಹ ಕ್ಲೀನ್ ವಾಟರ್ನ ಇನ್ನೊಂದು ಪಾತ್ರೆಗೆ ಅಥವಾ ಕಂಟೈನರ್ಗೆ ಶಿಫ್ಟ್ ಮಾಡೋದು ಅಥವಾ ಪೂರ್ ಮಾಡೋದನ್ನು ನಾವು ಡಿಕಂಟೇಷನ್ ಅಂತೀವಿ. ಕಾಲ್ ಇಟ್ ಈಸ್ ವಾಟ್, ಡಿಕಂಟೇಷನ್. ಸೆಡಿಮೆಂಟೇಷನ್ ಅಂದರೆ ಒಂದು ಕಂಟೈನರಲ್ಲಿ ವಾಟರ್ನ ಫಿಲ್ ಮಾಡಿ ಡಿಸ್ಟರ್ಬ್ ಮಾಡದೆ ಹಾಗೆ ಇಟ್ಟರೆ ಏನಾಗುತ್ತೆ, some particles are settled bottom of the container, we call it as a sedimentation. See, then we have to pour that water into another clean container. See, we call it is a decantation. Through this method also we can pure the water. Another one method, that it is a filtration. See, we can use some clean clothes. ಸೊ ಕ್ಲೀನ್ ಕ್ಲಾತ್ಸನ್ನ ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರಿಗೆ ಶಿಫ್ಟ್ ಮಾಡೋದು. ಕ್ಲೀನ್ ಕ್ಲಾತ್ಸ್ ಆಗಲಿ ಅಥವಾ ಸ್ಟ್ರೈನರ್, ಜರಡಿಗಳನ್ನು ಇಟ್ಬಿಟ್ಟು ಏನು ಮಾಡ್ತಾರೆ, ನೀರನ್ನು ಹಾಕಿದಾಗ ಅಲ್ಲಿ ವಾಟರು ಫಿಲ್ಟ್ರ್ ಆಗುತ್ತೆ. ಸೊ ನಾಟ್ ಓನ್ಲಿ ಫಾರ್ ದಿಸ್ ಪರ್ಪಸ್. ಸೊ ಈಗ ಇತ್ತೀಚೆಗೆ ಈ ಥರದ ಗಲೀಜ್ ಅಥವಾ ಸೆಡಿಮೆಂಟೇಷನ್ನ ಡಿಕಂಟೇಷನ್ನ ಯೂಸ್ ಮಾಡೋದಾಗಲಿ ಅಥವಾ ಸೋಸುವಿಕೆ ಅಂದರೆ ಫಿಲ್ಟ್ರ್ ಮಾಡೋದಾಗಲಿ ಮಾಡ್ತಲ್ಲ. ಈಗೆಲ್ಲ ಏನು ಮಾಡ್ತಾ ಇದ್ದೀವಿ, ವಾಟರ್ ಪ್ಯೂರಿಫೈರ್ನ ಫಿಕ್ಸ್ ಮಾಡಿಬಿಡ್ತೀವಿ ಮನೇಲಿ. ವಾಟರ್ ಪ್ಯೂರಿಫೈರ್ನ ಫಿಕ್ಸ್ ಮಾಡೋದ್ರಿಂದ ಇಟ್ಸ್ ಅ ಕ್ಲೀನ್ ದ ವಾಟರ್. ಸೊ ವಾಟರ್ ಪ್ಯೂರಿಫೈರ್ಗಳಿಂದ ಏನಾಗುತ್ತೆ, ನಾವು ಕ್ಲೀನ್ ವಾಟರು ನಾವು ಡ್ರಿಂಕ್ ಮಾಡಲಿಕ್ಕೆ ಸಿಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅ ಬಾಯ್ಲಿಂಗ್ ವಾಟರ್. ನಾನು ಆವಾಗಲೇ ಹೇಳಿದೆ, ಸಿ ದ ಬಾಯ್ಲಿಂಗ್ ವಾಟರ್ ಇಸ್ ಅ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಕ್ಲೀನ್ ದ ಪ್ಯೂರ್ ದ ವಾಟರ್. ಸಿ, ನಾವು ನೀರನ್ನು 10 ನಿಮಿಷದ ತನಕ ಕಂಟಿನ್ಯೂಸ್ ಆಗಿ ಕುದಿಸೋದ್ರಿಂದ ಏನಾಗುತ್ತೆ, ನೀರಲ್ಲಿರುವಂತಹ ಜಮ್ಸ್ ಆಗಲಿ ಬೇರೆ ಏನೇ ಇನ್ಸೆಕ್ಟ್ಸ್ ಆಗಲಿ ಏನಾಗುತ್ತೆ, ಸತ್ತು ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಇಸ್ ಅ ಕ್ಲೋರಿನೇಷನ್. ಕ್ಲೋರಿನೇಷನ್ ಈಸ್ ಒನ್ ಆಫ್ ದ ಮೆಥಡ್ ಇಟ್ ಕ್ಲೀನ್ ದ ವಾಟರ್. So chlorination. So normally in the markets the chlorine tablets are available. So ಮಾರ್ಕೆಟ್ಗಳಲ್ಲಿ ಕ್ಲೋರಿನ್ ಟ್ಯಾಬ್ಲೆಟ್ ಅಂತ ಸಿಗುತ್ತೆ. ಆ ಕ್ಲೋರಿನ್ ಟ್ಯಾಬ್ಲೆಟ್ನ ನೀರಿಗೆ ಹಾಕೋದ್ರಿಂದ ಇಟ್ ಕಿಲ್ಸ್ ಮೆನಿ ಡಿಸೀಸ್ ಕಾಸಿಂಗ್ ಜಮ್ಸ್. ನೀರಲ್ಲಿರುವಂತಹ ಡಿಸೀಸ್ ಕಾಸಿಂಗ್ ಜಮ್ಸ್ನ ಸಹಿತ ಈ ಕ್ಲೋರಿನೇಷನ್ ಟ್ಯಾಬ್ಲೆಟ್ ಏನು ಮಾಡುತ್ತೆ, ಕ್ಲೋರಿನ್ ಟ್ಯಾಬ್ಲೆಟು ಕ್ಲೀನ್ ಮಾಡುತ್ತೆ. ಸಿ ನಾರ್ಮಲಿ ಈ ಬಿಗ್ ಸಿಟೀಸ್ಗಳಲ್ಲಿ ಏನು ಮುನ್ಸಿಪಾಲ್ಟಿಯವರು ನೀರು ಸಪ್ಲೈ ಮಾಡ್ತಾರಲ್ವ, ಆ ನೀರಿಗೆ ಏನು ಮಾಡಿರ್ತಾರೆ, ಕ್ಲೋರಿನ್ ಪೌಡ್ರ್ ಆಗಲಿ ಅಥವಾ ಕ್ಲೋರಿನ್ ಟ್ಯಾಬ್ಲೆಟ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ವೈ? ಬಿಕಾಸ್ ಸಿ ದಟ್ ವಾಟರ್ ಇಸ್ ಕಂಟಾಮಿನೇಟೆಡ್ ವಿತ್ ಪಲ್ಯೂಟೆಂಟ್ಸ್. ಟು ಕ್ಲೀನ್ ದಟ್ ವಾಟರ್ ದೇ ಆರ್ ಆ್ಯಡಿಂಗ್ ವಾಟರ್ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಟು ದ container. See, it kills the many germs. See, this is the one of the method to purify the water. See, this is the sedimentation and decantation, filtration, boiling and chlorination. These are all the methods to purify the water. Okay, and next is visit the factories of your locality or nearby places. What do they do with the water that is already used there? Observe and write. Yes, see in surroundings, see many factories are this. ಸೊ ನಮ್ಮ ಸರೌಂಡಿಂಗ್ ಕೆಲವೊಂದು ಫ್ಯಾಕ್ಟ್ರಿಗಳಿರುತ್ತೆ. ಸೊ ಅವರಿಗೂ ಸಹಿತ ವಾಟರ್ನ ಅವಶ್ಯಕತೆ ತುಂಬ ಇರುತ್ತೆ.
ಸೊ ಅವ್ರು ವಾಟರ್ನ ಯೂಸ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಸೊ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ನ ಡೈರೆಕ್ಟ್ಲಿ ದೇ ಆರ್ ಗೋಯಿಂಗ್ ಟು ರಿಲೀಸ್ ಟು ರಿವರ್ ಸೋರ್ಸಸ್. ಸೊ ಬೇರೆ ಬೇರೆ ವಾಟರ್ ಸೋರ್ಸಸ್ಗಳಿಗೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ಬಿಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಾರ್ಮಲಿ ಆಗಿ ಅದರೊಳಗಿರುವಂತಹ ನೀರಿಂದ, ಕೆಟ್ಟ ನೀರಿಂದ ನಮಗೂ ಸಹಿತ ತೊಂದರೆ ಆಗುತ್ತೆ. ಹಾಗೆ ವಾಟರ್ ಬಾಡೀಸ್ನಲ್ಲಿರುವಂತಹ ಸಮ್ ಅಕ್ವಾಟಿಕ್ ಅನಿಮಲ್ಸ್, ಹಾಗೆ ಅಕ್ವಾಟಿಕ್ ಪ್ಲಾಂಟ್ಸ್ಗಳು ಸಹಿತ ಏನಾಗುತ್ತೆ, ಸತ್ತು ಹೋಗುತ್ತೆ. ನೀವು ನೋಡಿರ್ತೀರಿ ಕೆಲವೊಮ್ಮೆ ಕೆರೆಗಳಲ್ಲಿರುವಂತಹ ಫಿಶಸ್ಸು ಹೋಲ್ ಎಲ್ಲ ಫಿಶಸ್ ಸತ್ತು ಹೋಗಿರುತ್ತೆ. ಯಾಕೆ ಹೇಳಿ, ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ವೇಸ್ಟ್. ಸೊ ಇಂಡಸ್ಟ್ರಿಯಿಂದ ಬಂದಂತಹ ಕೆಮಿಕಲ್ ವೇಸ್ಟ್ ಏನು ಮಾಡುತ್ತೆ, ಅದನ್ನು ಕುಡಿದಂತಹ ಅಕ್ವಾಟಿಕ್ ಪ್ಲಾಂಟ್ಸ್ ಆಗಲಿ, ಅಕ್ವಾಟಿಕ್ ಅನಿಮಲ್ಸ್ ಲೈಕ್ ಫಿಶಸ್ ಏನಾಗುತ್ತೆ, ಸತ್ತು ಹೋಗಿಬಿಡುತ್ತೆ. ನೀವು ನೋಡಿರ್ತೀರಿ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ಕೆಲವೊಮ್ಮೆ ಕೆರೆಯಲ್ಲಿ ವಾಸಿಸಿದಂತಹ ಎಲ್ಲ ಮೀನುಗಳ ಮಾರಣ ಹೋಮ ಸತ್ತು ಹೋಗಿದೆ ಅಂತ ಹೇಳಿ, ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲ್ ವೇಸ್ಟ್. ಆ್ಯಂಡ್ ನೆಕ್ಸ್ಟ್, you already know why the sources of water are polluted in your locality. Think and write here the steps that can be taken to prevent these sources of water from pollution. ಸೊ ಈಗ ನಾನು ಯಾವಾಗಲೇ ಹೇಳಿದೆ ನಿಮಗೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ನಮ್ಮ ಸರೌಂಡಿಂಗಲ್ಲಿರುವಂತಹ ರಿವರ್ ಪಾಂಡ್ಗಳೆಲ್ಲ ಏನಾಗ್ತಾ ಇದೆ, ಪಲ್ಯೂಟ್ ಆಗ್ತಾ ಇದೆ. ವೈ? ಬಿಕಾಸ್ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಸೇರೋದ್ರಿಂದ, ಹಾಗೆ ವೆಹಿಕಲ್ಸ್ಗಳನ್ನು ವಾಶ್ ಮಾಡೋದ್ರಿಂದ, ಯುಟೆನ್ಸಿಲ್ಸ್ ಕ್ಲಾತ್ಸ್ನ ವಾಶ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಮ್ಮ ಸರೌಂಡಿಂಗಲ್ಲಿರುವಂತಹ ವಾಟರ್ ರಿಸೋರ್ಸಸ್ಸು ಪಲ್ಯೂಟ್ ಆಗ್ತಾ ಇದೆ ಅಂತ ಹೇಳಿ. ಹಾಗಾದರೆ ಆ ಪಲ್ಯೂಟ್ ಹಾಕಿದಾಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಸೊ ಹೌ ಕ್ಯಾನ್ ವಿ ಕಂಟ್ರೋಲ್ ದಿಸ್ ಪಲ್ಯೂಷನ್? ಹಾಗಾದರೆ ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು? ಡೋಂಟ್ ಅಲೋ ದ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಇಂಟು ಡೈರೆಕ್ಟ್ಲಿ ಟು ದ ವಾಟರ್ ರಿಸೋರ್ಸ್. ಸೊ ವಾಟರ್ ರಿಸೋರ್ಸಸ್ಗೆ ಇಂಡಸ್ಟ್ರಿಯಲ್ ವೇಸ್ಟ್ನ ಡೈರೆಕ್ಟಾಗಿ ಪಾಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಸೊ ಡೈರೆಕ್ಟಾಗಿ ಬಿಡಬಾರ್ದು ಅಂದರೆ ಏನು ಮಾಡಬೇಕು, ಸೊ ಅದನ್ನು ಫಿಲ್ಟ್ರ್ ಮಾಡಿ ಬಿಡೋದಾಗಲಿ, ಅಥವಾ ಅದೇ ವಾಟರ್ನ ರೀಸೈಕಲ್ ಮಾಡುವಂತಹ ಪ್ರೊಸೆಸ್ಸಿಂದ ಏನಾಗುತ್ತೆ, ವಾಟರ್ ಪೊಲ್ಯೂಷನ್ನು ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಡೋಂಟ್ ವಾಶ್ ವೆಹಿಕಲ್ಸ್ ನಿಯರ್ ಎನಿ ವಾಟರ್ ರಿಸೋರ್ಸಸ್. ಸೊ ನದಿಗಳ ಹತ್ತಿರ, ಕೆರೆಗಳ ಹತ್ತಿರ ಈ ವೆಹಿಕಲ್ಸ್ಗಳನ್ನು ವಾಶ್ ಮಾಡೋದ್ರಿಂದ ಏನಾಗುತ್ತೆ, ವೆಹಿಕಲ್ಸ್ನಲ್ಲಿರುವಂತಹ ಎಲ್ಲ ಡರ್ಟ್ಸ್ ಎಲ್ಲ ವಾಟರ್ ರಿಸೋರ್ಸ್ಗೆ ಸೇರುತ್ತೆ. ಹಾಗಾಗಿ ಡೋಂಟ್ ಅಲೋ ವಾಷಿಂಗ್ ವೆಹಿಕಲ್ಸ್ ನಿಯರ್ ದ ವಾಟರ್ ರಿಸೋರ್ಸಸ್. ಆ್ಯಂಡ್ ಡೋಂಟ್ ವಾಶ್ ಕ್ಲಾತ್ಸ್ ನಿಯರ್ ಪಾಂಡ್ಸ್. ಬಟ್ಟೆಗಳನ್ನು ಸಹಿತ ಕೆರೆಗಳಲ್ಲಿ, ನದಿಗಳಲ್ಲಿ ವಾಶ್ ಮಾಡ್ತಾ ಇರ್ತಾರೆ, ಚಾನಲ್ಗಳಲ್ಲಿ. ಡೋಂಟ್ ಅಲೋ ಟು ವಾಶ್ ದ ಕ್ಲಾತ್ಸ್ ನಿಯರ್ ಎನಿ ವಾಟರ್ ರಿಸೋರ್ಸಸ್. ಸಿ ದೀಸ್ ಆರ್ ಆಲ್ ಮೇಕ್ಸ್ ಕಂಟ್ರೋಲ್ ದ ವಾಟರ್ ಪಲ್ಯೂಷನ್. ಸೊ ಈ ಎಲ್ಲ ಸ್ಟೆಪ್ಸ್ಗಳಿಂದ ವಾಟರ್ ಪೊಲ್ಯೂಷನ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಆ್ಯಂಡ್ ನೆಕ್ಸ್ಟ್, ವಾಟ್ ಸ್ಟೆಪ್ಸ್ ವಿಲ್ ಯು ಟೇಕ್ ಟು ಪ್ರಿವೆಂಟ್ ವಾಟರ್ ಫ್ರಮ್ ಪೊಲ್ಯೂಟಿಂಗ್ ಇನ್ ಯುವರ್ ಸ್ಕೂಲ್ ಆ್ಯಂಡ್ ಅಟ್ ಹೋಮ್? ಥಿಂಕ್ ಆ್ಯಂಡ್ ರೈಟ್ ಹಿಯರ್. ಎಸ್, ಸಿ ಇನ್ ಅವರ್ ಸರೌಂಡಿಂಗ್ಸ್, ಎಸ್ ಯು ನೋ ಇನ್ ಅವರ್ ಸರೌಂಡಿಂಗ್ ಸ್ಕೂಲ್. ಸೊ ನಮ್ಮ ಸ್ಕೂಲ್ ಸರೌಂಡಿಂಗ್ ನಾವು ಎಷ್ಟು ಕ್ಲೀನ್ ಇಡ್ತೀವಿ ಅಲ್ವಾ? ಸೊ ಸ್ವಚ್ಛತೆಗೆ ನಮ್ಮ ಶಾಲೆ ಹೆಸರುವಾಸಿಯಾಗಿದೆ ಅಲ್ವಾ? ಸೊ ನಮ್ಮ ಸರೌಂಡಿಂಗ್ನ ನಾವು ಹೇಗೆ ನೀಟ್ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದರೆ, ಎಸ್ ಇನ್ ಅವರ್ ಸ್ಕೂಲ್ ಆ್ಯಂಡ್ ಇನ್ ಅವರ್ ಹೋಮ್ ಸರೌಂಡಿಂಗ್ ಆಲ್ಸೋ ವಿ ಕೆಪ್ಟ್ ವಾಟ್ ಕ್ಲೀನ್. ಸೊ ನಮ್ಮ ಸರೌಂಡಿಂಗ್ ನಾವು ತುಂಬ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದೀವಿ ಅಲ್ವಾ? ಎಸ್. ವಾಟರ್ ಇಸ್ ವೆರಿ ಪ್ರೀಷಿಯಸ್. ಯು ನೋ ದಟ್ ದ ಕ್ವಾಂಟಿಟಿ ಆಫ್ ವಾಟರ್ ದಟ್ ಈಸ್ ಅವೈಲೇಬಲ್ ಫಾರ್ ಅವರ್ ಯೂಸ್ is very less. Do not waste it and save it from getting polluted. Yes, so water is a very precious. Water ಅನ್ನೋದು ತುಂಬ precious thing. About this we will be learn in the next class. Yes, dear students, today we discussed about cholera disease and some diseases are spread through this water. And also we discussed about the purification of water also. Okay, yes. Thank you, my dear students.